ನೋಡ್ತಾ ಇದ್ದೀರಲ್ಲ, ತುಂಬ ರುಚಿಯಾಗಿರೋ ಹೆಲ್ತಿಯಾಗಿರೋ ಜ್ಯೂಸ್ ರೆಸಿಪಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಇದು 1 ಕಪ್ ಕುಡಿದ್ಬಿಟ್ರೆ ನಿಮ್ಮದು ವಿಟಮಿನ್ ಸಿ ಇಡೀ ದಿನದ್ದು ಆಗುತ್ತೆ. ಇದನ್ನು ಹೇಗೆ ಮಾಡಿದೆ, ಯಾತ್ರೆಯಲ್ಲಿ ಮಾಡಿದೆ ನೋಡೋಣ ಬನ್ನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು 500 ಗ್ರಾಮಷ್ಟು ನಲ್ಲಿಕಾಯಿ ತಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಸ್ಟೀಮ್ ಮಾಡ್ತಾಯಿದ್ದೀನಿ. ಇದು ತುಂಬ ಹೆಲ್ತಿ ಡ್ರಿಂಕು. ಬೆಳಗ್ಗೆ ದಿನಾಲು 1 ಕಪ್ ಕುಡಿದ್ಬಿಟ್ರೆ ನಿಮಗೆ ಇಡೀ ದಿನ ಇಮ್ಯುನಿಟಿ ಕೊಡುತ್ತೆ. ಇದಕ್ಕೆ ಹೇಗೆ ಮಾಡಿದೆ, ಏನೆಲ್ಲ ಹಾಕ್ತೆ ಇದಕ್ಕೆ ನೋಡೋಣ ಬನ್ನಿ. ಇದನ್ನು ಸ್ಟೀಮ್ ಮಾಡಿದ್ಮೇಲೆ ನಾನು ಫುಲ್ಲು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಆಮೇಲೆ ಇದ್ರದ್ದು ಬೀಜ ಎಲ್ಲ ನಾನು ಈಗ ತೆಕ್ಕೋತಾ ಇದ್ದೀನಿ. ಸುಲಭವಾಗಿ ಬೀಜ ಬಂದುಬಿಡುತ್ತೆ, ನೀವೇನು ಮಾಡೋದು ಬೇಡ. ಸ್ಟೀಮ್ ಮಾಡಿಬಿಟ್ರೆ ಸಾಕು. ಒಂದೇ ಒಂದು ವಿಷಿಲ್ಲು ಕುಕ್ಕರಲ್ಲಿ ನೀರು ಹಾಕಿಬಿಟ್ಟು ನೋಡಿ, ಈ ಥರ ಎಲ್ಲ ಬೀಜನೂ ನಾನು ತೆಗೆದು ಒಂದು ಕಡೆ ಎತ್ತಿಟ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಏನೇನು ಹಾಕ್ತೀನಿ ಇದಕ್ಕೆ ಅಂತ ನೋಡೋಣ. ನಾನು ಈಗೀಗ 1 ಕಪ್ಪಷ್ಟು ಕಲ್ಸಕ್ಕರೆ ತೊಗೊಂಡು ಅದನ್ನು ಜಜ್ಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಜಜ್ಕೋತಾ ಇದ್ದೀನಿ, ಯಾಕಂದರೆ ಮಿಕ್ಸಿನಲ್ಲಿ ಹಾಕಿದ್ರೆ ಸರಿಗೆ ಇದು ಪೌಡ್ರ್ ಆಗಲ್ಲ. ಆದ್ದರಿಂದ ನೋಡಿ 1 ಕಪ್ಪಷ್ಟು ಕಲ್ಸಕ್ಕರೆ ತೊಗೊಂಡಿದ್ದೀನಿ, ಹಾಕ್ಕೊಳ್ತೇನೆ. ನಾನು ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ ಅಥವಾ ಬೆಲ್ಲನೂ ಯೂಸ್ ಮಾಡ್ತಾಯಿಲ್ಲ. ಕಲ್ಸಕ್ಕರೆ ಹಾಕ್ಕೊಂಡು, ಅದು ಕೂಡ ತಂಪಲ್ವಾ. ಆಮೇಲೆ 2 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು, ಅರ್ಧ ಸ್ಪೂನಷ್ಟು ಜೀರಾ ಪೌಡರು. ಇದು ಮನೆಯಲ್ಲೇ ಮಾಡಿರೋದು. ಲೈಟಾಗಿ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿ ಪೆಪ್ಪರ್ ಪೌಡರು, ಕ್ಯೂಮನ್ ಪೌಡರ್ ಹಾಕ್ಕೊಂಡು ಇವಾಗ ಒಂದು ದೊಡ್ಡ ಪೀಸು ಶುಂಠಿ ತೊಗೊಂಡು ಅದನ್ನು ಜಜ್ಕೊಂಡು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊತಾಯಿದ್ದೀನಿ. ನೋಡಿ, ಈ ಥರ ಆಗಿರಬೇಕು. ಯಾರೆಲ್ಲ ನೋಡ್ತಾ ಇದ್ದೀರೋ, ಇಷ್ಟ ಆಗಿದೆ ಇಲ್ಲಕ್ಕೆ ಈ ರೆಸಿಪಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇದನ್ನು ಒಂದು ಸ್ವಲ್ಪ ನಾವು ಬೇಯಿಸ್ಕೊಂಡ್ಬಿಡೋಣ, ಯಾಕಂದರೆ ಶೆಲ್ಫ್ ಲೈಫ್ ಇರಬೇಕಲ್ವ. ಅದಕ್ಕೆ ಹಾಗೆ ಆದರೆ ನೀವು ಇದನ್ನು 1 ವಾರದಲ್ಲಿ ಖಾಲಿ ಮಾಡ್ಕೋಬೇಕಾಗುತ್ತೆ. ಕಡಿಮೆ ನಲ್ಲಿಕಾಯಿ ತೊಗೊಂಡು ಆಮೇಲೆ ಇದನ್ನು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಬಿಡೋಣ. 5 ನಿಮಿಷ ಕುದಿಸೋದ್ರಿಂದ ಇದು ಶೆಲ್ಫ್ ಲೈಫು ಜಾಸ್ತಿ ಆಗುತ್ತೆ. ನೀವು ಇದನ್ನು ಫ್ರೀಸಲ್ಲಿಟ್ಟು ಯಾವಾಗ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಇದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಚಕ್ಕೆ, 4 ಲವಂಗ, ಏಲಕ್ಕಿ ಹುಟ್ಟಿರೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು ಈ ಡ್ರಿಂಕು. ಇದನ್ನು ಹೇಗೆ ನಾನು ಸೆಟ್ ಮಾಡ್ತೀನಿ ಮುಂದೆ ತೋರಿಸ್ತೀನಿ ನಾನು. ಯಾರೆಲ್ಲ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇವಾಗ ಸ್ವಿಚ್ ಆಫ್ ಮಾಡಿಬಿಟ್ಟು ಇದನ್ನು ಫುಲ್ಲು ತಣ್ಣಗೆ ಮಾಡ್ಕೊಂಬಿಡೋಣ. ಆಮೇಲೆ ನೋಡಿ, ನಾನು ಈ ಥರ ಐಸ್ ಟ್ರೇಸ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಲ್ಲದಕ್ಕೂ ಹಾಕ್ಕೊಂಬಿಡೋಣ. ಇದು ನನಗೊಂದು ಸ್ವಲ್ಪ ಚಿಕ್ಕ ಐಸ್ ಕ್ಯೂಬ್ ಇರೋದು ಟ್ರೇ ಸಿಕ್ಕಿದೆ. ನಿಮ್ಮ ಹತ್ರ ದೊಡ್ಡದಿದ್ದರೆ, ಸಿಲಿಕಾನ್ದಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಇವಾಗ ಎಲ್ಲ ಟ್ರೇ ಒಳಗೂ 3 ಟ್ರೇ ನನಗೆ ಫುಲ್ಲಾಗಿ ಆಯಿತು ಈ ಥರದ್ದು. ಇವಾಗ ಎಲ್ಲ ಟ್ರೇನಲ್ಲೂ ನೋಡಿ ಹಾಕಿಟ್ಟು ಇದನ್ನು ಫ್ರೀಝರಲ್ಲಿ ಒಂದು 6 ಗಂಟೆ ನಾನು ಇದನ್ನು ಫ್ರೀಝ್ ಮಾಡೋಕ್ಕೆ ಇಟ್ಬಿಟ್ಟಿದ್ದೆ. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ನಾನು ಈ ಥರ ಡ್ರಿಂಕ್ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ 2 ಕ್ಯೂಬು ಹಾಕ್ಕೊಂಡು ಒಂದು ಗ್ಲಾಸ್ಗೆ, ಆಮೇಲೆ ನಿಮಗೆ ಸಕ್ಕರೆ ಬೇಕಾದರೂ ಇನ್ನೂ ಬೇಕಾದ್ರೆ ಸಕ್ಕರೆ ಹಾಕ್ಕೊಳ್ಳಿ, ಉಪ್ಪು ಬೇಕಾದ್ರೂ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನೇನು ಹಾಕಲ್ಲ, ಇದೇ ಥರ ನಾನು ಕುಡಿತೀನಿ. ಇದನ್ನು ಚೆನ್ನಾಗಿ ಸ್ಟಿರ್ ಮಾಡಿಕೊಂಡು, ಈಗ ಹೆಲ್ತಿ ಡ್ರಿಂಕ್, ಇಮ್ಯುನಿಟಿ ಬೂಸ್ಟರ್ ಡ್ರಿಂಕ್ ಬೇಕಾದ್ರೂ ಹೇಳ್ಬೋದು ನೀವು. ಇದು ತುಂಬ ಯಾವ ಕಾಲಕ್ಕೆ ಬೇಕಾದ್ರೂ ನೀವು ಇದನ್ನು ಕುಡಿಬೋದು. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.